A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಾವು ನೋಡ್ತಾ ಇದ್ರಿ A9 ನ್ಯೂಸ್. ನಾವು ಇವತ್ತು ವಿಜಯಪುರ ಹಳೆ ಬಸ್ ಸ್ಟ್ಯಾಂಡ್ ಇದ್ದೇವೆ. ಇಲ್ಲಿಂದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಹತ್ತರಗೆ ಗ್ರಾಮ ವಿದ್ಯಾಭಾರತಿ ಹೈಸ್ಕೂಲ್ ಇದೆ. ಆ ಹೈಸ್ಕೂಲಲ್ಲಿ SSLC ಎಕ್ಸಾಮ್ದು ಪರೀಕ್ಷೆ ನಡೆದಾವೆ. ಒಮ್ಮೆ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ನಾವು ವಿಜಯಪುರ ಜಿಲ್ಲೆಯಿಂದ ಹತ್ತರ ಗ್ರಾಮದಲ್ಲಿ ಹೋಗಿ ಸರ್ವೆ ಮಾಡಿ ಬಂದು ನಾವು ನೋಡ್ತಾ ಇದ್ರಿ A9 ನ್ಯೂಸ್ ಅಮೀನ್ ಶೇಖ್ ಜೊತೆ. ನಾವು ವಿಜಯಪುರದಿಂದ ಇಲ್ಲಿ ಇಂಡಿ ಮತಕ್ಷೇತ್ರ ಹತ್ತರಗೆ ಗ್ರಾಮಕ್ಕೆ ಬಂದೇವೆ. ಧ್ಯಾನ ಭಾರತಿ ವಿದ್ಯಾ ಹೈಸ್ಕೂಲ್. ಬಟ್ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಏನಿದೆ ಎಕ್ಸಾಮ್ SSLC ಅದು ಎಲ್ಲ ಫ್ರೀ ಮಾಡ್ತಿದ್ದಾರೆ. ಇಲ್ಲಿ ಸಾಕಷ್ಟು ಆಫೀಸರ್ನ ಆಗ್ಯಾರ ಅಂತೇಳಿ ಇನ್ನ ಈಗ ಅಧ್ಯಕ್ಷರು ಹೇಳಿದ್ರು ಶಾಲೆಯವರು. ಬಟ್ ನಾವು ಬನ್ನಿ ಮಕ್ಕಳಿಗೆ ಮಾತಾಡ್ಸಿ ನೋಡೋಣ ಏನ್ ಹೇಳ್ತಿದ್ದಾರೆ. ನಾನು IR ಕಲ್ಲೂರ್ಮಠ ಅಂತ ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ. ಇದು ಈ ಶಾಲೆ 2001ರಿಂದ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿ ತನಕ ನಾವು ಪ್ರತಿ ವರ್ಷನೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಊಟ ವಸತಿಯೊಂದಿಗೆ ಶಿಕ್ಷಣವನ್ನು ನಾವು ಉಚಿತವಾಗಿ ಕೊಡ್ತಾ ಬಂದಿದ್ದೇವೆ. ಹೀಗಾಗಿ ಇವತ್ತು ಈ ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಪಾಲಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಪರೀಕ್ಷೆ ಅದಾವೆ ಇಲ್ಲಿ. ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಾವು SSLC ಮುಗಿಯುವವರೆಗೆ ಯಾವುದೇ ಫೀ ತೋರದೆ ನಾವು ಉಚಿತವಾಗಿ ಊಟ ವಸತಿ ಎಲ್ಲ ಕೊಟ್ಟು ಶಿಕ್ಷಣವನ್ನು ಕೊಡ್ತೀವಿ. ಇದೇ ರೀತಿ ಪ್ರತಿ ವರ್ಷ ನಾವು ಅದರ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಬಂದಿದ್ದೇವೆ. ಈಗ ನಮ್ಮ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳಿಗೆ MD ಡಾಕ್ಟರ್ ಇದ್ದಾರೆ, MS ಇದ್ದಾರೆ, ಒಂದು 50ರಿಂದ 60 ಜನ ಇಂಜಿನಿಯರ್ಸ್ ಇದ್ದಾರೆ. ಹೊರದೇಶದಲ್ಲಿ ಸತಿ ಅವರು ಕೆಲವೊಂದು ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ಆಗಾಗ ಬಂದು ನಮ್ಮ ಶಾಲೆಗೆ ಬಂದು ಭೇಟಿಯಾಗಿ ಹೋಗ್ತಿರ್ತಾರೆ. ನಮಗೆ ಅವರು ಇಂಥ ಉನ್ನತ ಮಟ್ಟದಲ್ಲಿ ಇದ್ದುದು ಕೂಡಿ ನಮಗೆ ಕೇಳಿ ಬಹಳಷ್ಟು ಖುಷಿ ಅನಿಸ್ತದ. ಇನ್ನೂ ಅನೇಕ ಮಕ್ಕಳು ಅಂತ ವಿದ್ಯಾಭ್ಯಾಸ ಪಡಲಿ. ಮತ್ತು ಮೊನ್ನೆ ಒಂದು ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ IAS ಅಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗ ಅದು ಕಮಿಷನರ್ ಅಂತ ಹೇಳಿ ಅವರಿಗೆ ಪೋಸ್ಟಿಂಗ್ ಮಾಡ್ತಾರೆ. 4-5 ಡಿಸ್ಟ್ರಿಕ್ಟ್ ಮೇಲೆ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್. ಅವರು ನಮ್ಮ ಶಾಲೆಯಲ್ಲಿ ಓದ್ದವರು. ಹೀಗೆ ಅನೇಕ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಕೀರ್ತಿ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು IR ಕಲ್ಲೂರ್ಮಠ ಅಂತ್ರಿ. ಈ ಸಂಸ್ಥೆಯ ಅಧ್ಯಕ್ಷರು, ನಾವು ಸಂಸ್ಥಾಪಕ ಅಧ್ಯಕ್ಷರು. ಸರ್ ನಮಸ್ಕಾರ. ನನ್ನ ಹೆಸರು ಅನಿಲ್ ಕಲ್ಲೂರ್ಮಠ ಅಂತ. ನಾನು ಇಲ್ಲಿ ಕಳೆದ 13 ವರ್ಷದಿಂದ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ನಮ್ಮ ಶಾಲೆಯಲ್ಲಿ 8, 9, 10ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರವೇಶ ಪರೀಕ್ಷೆಯ ಮುಖ್ಯ ಉದ್ದೇಶ ನಮ್ಮ ಶಾಲೆಯಲ್ಲಿ ಬಡತನದಿಂದ ಬರುವಂತ ಪಾಲಕರಿಗೆ ಒಂದು ಸದುಪಯೋಗದ ಸಲುವಾಗಿ ಒಂದು ಪ್ರತಿಭಾವಂತ ಪರೀಕ್ಷೆಯನ್ನು ಮಾಡಿ ಈ ಪರೀಕ್ಷೆಯಲ್ಲಿ ಮಕ್ಕಳು ಸೆಲೆಕ್ಷನ್ ಅವರಿಗೆ ನಾವು ಉಚಿತ ಶಿಕ್ಷಣ, ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದೇವೆ. ನಮ್ಮ ಶಾಲೆಯ ಫಲಿತಾಂಶವು ಕೂಡ ಕಳೆದ 7 ವರ್ಷದಿಂದ SSLC ಫಲಿತಾಂಶ 100ಕ್ಕೆ 100ರಷ್ಟು ಆಗುತ್ತಿದ್ದು, ಕಳೆದ ವರ್ಷ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಸುವರ್ಣ ಮಳಸಿದ್ದ ಕಸ್ಕೆ ಅನ್ನೋ ವಿದ್ಯಾರ್ಥಿ 625ಕ್ಕೆ 614 ಅಂಕ ತೆಗೆದುಕೊಂಡು ಇಂಡಿ ತಾಲೂಕಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಾವು ಇಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಮಾಡುತ್ತಿದ್ದು, ಪಾಲಕರು ನಮ್ಮ ಶಾಲೆಗೆ ಭೇಟಿ ನೀಡಿ ಇವತ್ತಿನ ಪ್ರವೇಶ ಪರೀಕ್ಷೆಯನ್ನು ಬರೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ಸರಿ, ಇಲ್ಲಿ ನಾವು ಸುತ್ತಮುತ್ತ ಹತ್ತರದಿಂದ ಎಲ್ಲ ಸುತ್ತಮುತ್ತ ಹಳ್ಳಿಗೂ ಸರ್ಕಾರಿ ಶಾಲೆಗಳು, ಕೇವಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಮಾತ್ರ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಪ್ರೈವೇಟ್ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗಿಲ್ಲ. ಅದರ ಉದ್ದೇಶ ಏನಂದ್ರೆ ಅಲ್ಲಿ ಬಡತನದಿಂದ ಬಂದಿರ್ತಾರೆ ಅವರು, ಆ ಮಕ್ಕಳು ನಮ್ಮ ಶಾಲೆಯಲ್ಲಿ ಫ್ರೀಯಾದ ಶಿಕ್ಷಣವನ್ನು ತೆಗೆದುಕೊಳ್ಳುವ ಸಲುವಾಗಿ ನಾವು ಕೇವಲ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಮಾತ್ರ ಇವತ್ತು ನಮ್ಮ ಶಾಲೆಯಲ್ಲಿ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಸರ್. ಪ್ರತಿ ಕ್ಲಾಸಿಗೆ 20 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ. ಇವತ್ತು ಎಕ್ಸಾಮ್ ನಲ್ಲಿ ಎಷ್ಟು ಜನ ಅಪಿಯರ್ ಆಗ್ತಾರಲ್ರಿ, ಅಲ್ಲಿ ಟಾಪ್ 20 ವಿದ್ಯಾರ್ಥಿಗಳಿಂದ ನಾವು ಏನಲ್ಲ ಉಚಿತ ಶಿಕ್ಷಣ ಕೊಡ್ತೀವಿ ಸರ್. ಸರ್ ಎಕ್ಸಾಮ್ ಅನ್ನೋಕ್ಕಿಂತ ಸರ್ ಅವ್ರು ಕಲಿಯುವಂತ ಸಿಲೆಬಸ್ ಮೇಲೆ. ಈಗ 7th ಮುಗಿದವರಿಗೆ ಏನಂತಂದ್ರೆ 7th ಸಿಲೆಬಸ್ ಮೇಲೆ ಪರೀಕ್ಷೆಯನ್ನು ಕೇಳ್ತೀವಿ. ಅವರಿಗೆ 8th ನಾವು ಪ್ರವೇಶ ತಗೋತೀವಿ. ಇನ್ನು 8ನೇ ತರಗತಿ ಕಲಿಯುವಂತವರಿಗೆ 8ನೇ ತರಗತಿ ಅವ್ರು ಕಲಿಯುವ ಸಿಲೆಬಸ್ ಮೇಲೆ ಅವರಿಗೆ ನಾವು 9th ಎಕ್ಸಾಮ್ ತಗೋತೀವಿ. ಇನ್ನು 9th ಕಲಿಯುವಂತವರಿಗೆ ಏನಂದ್ರೆ 9th ಅವರು ಕಲಿಯುವ ವಿಷಯದ ಮೇಲೆ 10th ನಾವು ಪ್ರವೇಶ ಪರೀಕ್ಷೆಯನ್ನು ಮಾಡ್ತೀವಿ. ಅಲ್ಲಿ ಪ್ರವೇಶ ಪರೀಕ್ಷೆ 3 ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿವಿ ಸರ್. ಒಂದು ಇಂಗ್ಲಿಷ್, ಗಣಿತ, ವಿಜ್ಞಾನ. ಒಂದು ಸಬ್ಜೆಕ್ಟ್ 20 ಮಾರ್ಕ್ಸಿನ ಪ್ರಶ್ನೆಗಳು, ಟೋಟಲ್ 60 ಮಾರ್ಕ್ಸಿನ ಪ್ರಶ್ನೆಗಳು. ಈ 60 ಮಾರ್ಕ್ಸಿಗೆ ನಿಮ್ಮಲ್ಲಿ ಬರೆಯುವಂತ ಟಾಪ್ 20 ವಿದ್ಯಾರ್ಥಿಗಳಿಗೆ ನಾವೇನಾದ್ರು ಉಚಿತ ಶಿಕ್ಷಣವನ್ನು ಕೊಡ್ತೀವಿ ಸರ್. ಕಳೆದ ವರ್ಷನೂ ಮಾಡಿ, ಇದು 2ನೇ ವರ್ಷ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರೋದು ಸರ್. ಹೋದ್ ಸಲ ಟಾಪ್ 20 ಏನ್ ಆಗಿಲ್ಲ ಸರ್, ಯಾಕಂದ್ರೆ ರಿಸಲ್ಟ್ ನಾವು 50 ಮೇಲ್ಗಡೆ ಇದ್ದಂಥದ್ದು ತಗೊಂಡಿವಿ.
ಟೋಟಲ್ ಹೋದ ಸಲ ಒಂದು 14 ಹುಡುಗರು ನಮ್ಮಲ್ಲಿ ಸೆಲೆಕ್ಷನ್ ಆಗೈತೆ ಸರ್. 14 ಗಂಡು ಹೆಣ್ಣು 2 ಸೇರಿ 14 ಹುಡುಗರು ಸರ್. ಸರ್ ಅನಿಲ್ ಕಲ್ಲೂರ್ ಮಠ್ ಸರ್. ನಾ ಈ ಶಾಲೆಯ ಮುಖ್ಯ ಗುರುಗಳಾಗಿ 13 ವರ್ಷದಿಂದ ಕಾರ್ಯನಿರ್ವಹಿಸುತ್ತೀವಿ. ನೀಲಕಂಠ ಸಿದ್ದಪ್ಪ ಬೂದಾಳ್, ಕನ್ನಡ ಸಹ ಶಿಕ್ಷಕನಾಗಿ ಸುಮಾರು 8 ವರ್ಷಗಳ ಕಾಲ ಈ ಜ್ಞಾನ ಭಾರತಿ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ನಾವು ಬರುವ ಮುಂಚಿತವಾಗಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆದರೂ ನಾವೊಂದು ಎಲ್ಲ 6 ಮಂದಿ ಶಿಕ್ಷಕರು ಪರಿಶ್ರಮದಿಂದ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಿದರು. ಅವಾಗ ಎಲ್ಲಾ ಕಡೆ ಸುತ್ತಮುತ್ತ ಜ್ಞಾನ ಭಾರತಿ ಶಾಲೆ ಬಹಳ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಐತಿ ಅಂತ ಎಲ್ಲಾ ಪಾಲಕರು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿದ್ರು. ಈಗ ಸುಮಾರು 680 ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಿದ್ದಾರೆ. ಈ ಸರ್ತಿ ಆದರೂ ನಾವು ಬಹಳ ಒಂದು ಒಳ್ಳೆಯ ರೀತಿಯಿಂದ ಎಲ್ಲಾ 6 ಶಿಕ್ಷಕರು ಒಕ್ಕಟ್ಟಿನಿಂದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಆದರೂ ಈ ಸರ್ತಿಯಲ್ಲಿ ನಮ್ಮ ಶಾಲೆಯು ರಾಜ್ಯಕ್ಕೆ ರ್ಯಾಂಕ್ ಬರುವಂತಹ ಒಂದು ಸಂಭವ ಇದೆ. ಅದು ಬರ್ಲಿಲ್ಲಪ್ಪ ಅಂತಂದ್ರು ಜಿಲ್ಲೆಗೆ ಅಥವಾ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸ್ತಕ್ಕ ನಮ್ಮ ಒಂದು ಖುಷಿ ಐತಿ. ಅದೇಗೋಸ್ಕರವಾಗಿ ಇವತ್ತಿನ ದಿವಸ 29ನೇ ತಾರೀಕಿಗೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಬಡ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಉಚಿತವಾದಂತಹ ಒಂದು ಶಿಕ್ಷಣ ನೀಡಬೇಕಂತ ನಮ್ಮ ಒಂದು ಆಸೆ ಐತಿ. ಯಾಕಂದ್ರೆ ಒಳಗೆ ತಂದೆ ಇಲ್ಲ ತಾಯಿ ಇಲ್ಲಂತ ಮಕ್ಕಳಿಗೆ, ಬಹಳ ಕಡು ಬಡತನದಿಂದ ಇರುವಂತಹ ಮಕ್ಕಳಿಗೆ ಆ ಒಂದು ಉಚಿತ ಶಿಕ್ಷಣ ಕೊಟ್ಟವಪ್ಪ ಅಂದ್ರ ನಮ್ಗ ಆ ಮಕ್ಕಳ ಒಂದು ಪುಣ್ಯ ಮತ್ತು ಆ ತಾಯಿ ತಂದೆ ಒಂದು ಆಶೀರ್ವಾದ ನಮಗೆ ಸಿಗ್ತದತ್ತ ಆ ಒಂದು ಇದೊಂದು ಏನಪ್ಪಾ ಅಂದ್ರೆ ಹಮ್ಮಿಕೊಂಡಿದ್ದೇವೆ. ಆದರೂ ಸ್ವಲ್ಪ ಸಮಯದ ಅಭಾವದಿಂದ ಕಡಿಮೆ ಆಯಿತು. ಆದರೂ ಇನ್ನೊಂದು ಹಂತದಲ್ಲಿ ಈ ಒಂದು ಎಕ್ಸಾಮ್ ಮಾಡ್ಬೇಕಂತ ನಮ್ಮ ಒಂದು ಆಸೆ ಐತಿ. ಇವತ್ತು ನ್ಯೂಸ್ ಎಷ್ಟು ಮಕ್ಕಳು ಬಂದರೂ ಅದನ್ನ ಒಂದು ಸರಿಯಾದಂತ ರೀತಿಯಲ್ಲಿ, ಬಹಳ ವ್ಯವಸ್ಥಿತವಾದಂತ ರೀತಿಯಲ್ಲಿ ಪಾರದರ್ಶಕವಾಗಿ ಏನಪ್ಪಾ ಅಂದ್ರೆ ನಾವು ಶಿಕ್ಷಣವನ್ನು ನಡೆಸಿ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಭೇದ ಭಾವ ಇರಲಾರದೆ ಯಾರು ಬಹಳ ಜಾಣ ವಿದ್ಯಾರ್ಥಿಗಳು ಇರ್ತಾರಲ್ಲ ಆ ಜಾಣ ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಣ ದೊರೆಯಬೇಕಂತ ನಮ್ದೊಂದು ಆಸೆ ಐತಿ. ಅದೇ ಪ್ರಕಾರವಾಗಿ ನಾವು ಆ ಒಂದು ಪರೀಕ್ಷೆಯನ್ನ ನಡೆಸಿ ಅದರಲ್ಲಿ ಸೆಲೆಕ್ಷನ್ ಆದಂತ ಸುಮಾರು ಒಂದು 20 ಮಕ್ಕಳನ್ನ ನಾವು ಶಾಲೆಗೆ ಉಚಿತವಾಗಿ ಅವರಿಗೆ ತರಬೇತಿ ಕೊಟ್ಟು ಶಿಕ್ಷಣವನ್ನ ನಡೆಸಬೇಕಂತ ನಮ್ದು ಆಸೆ ಐತಿ. ಅದ್ರಗೋಸ್ಕರವಾಗಿ ಏನಪ್ಪಾ ಅಂತಂದ್ರ ಈ ಶಿಕ್ಷಣ ಒಂದು ಸಂಸ್ಥೆ ಬಹಳ ಹೆಮ್ಮರವಾಗಿ ಬೆಳಿಬೇಕಂತ ನನ್ನ ಆಸೆ ಇದೆ. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೀನಿ. ಸರ್, ನಾವು ಮಾಧ್ಯಮದವರಿಗೆ ಮೊದಲು ನಾವು ನಮಸ್ಕಾರ ಹೇಳಕ್ ಬಯಸ್ತೇನೆ. ನಾನಿಲ್ಲಿ ನನ್ನ ಹೆಸರು ಪ್ರಕಾಶ್ ಶಿವಗಾರ್ ಅಂತ ಹೇಳಿ, ನಾನಿಲ್ಲಿ 8th, 9th, 10th 10ನೇ ತರಗತಿ ಸಮಾಜ ವಿಜ್ಞಾನ ಇಲ್ಲಿ ನಾನು ಜಾಯ್ನ್ ಆಗಿದ್ದು 2018 ಜಾಯ್ನ್ ಆಗಿ ನಾನು ಇಲ್ಲಿ ತನಕ ಒಳ್ಳೆ ಫಲಿತಾಂಶನೇ ತಂದು ಕೊಟ್ಟೆವು. ಇವತ್ತು ಏನಪ್ಪಾ ಅಂದ್ರೆ ವಿಷಯ ಮಾತಾಡೋದು ಏನಂದ್ರೆ, ಈಗ ನಾವು ಇವತ್ತಿನ ದಿವಸ ಎಕ್ಸಾಮ್ ತಗೋಬೇಕಾಗುತ್ತೆ. ಯಾಕಂದ್ರೆ ಇದು ಎಕ್ಸಾಮ್ ಎದುರಿಸಲಾಗುತ್ತೆ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿ, ಈ ಕೆಲವು ಮಕ್ಕಳಿಗೆ ಏನಾಗ್ಯದ್ರಿ ಬಡತನದಿಂದ ಬಂದಿರ್ತಾರ. ಆ ಬಡತನ ಬಂದಂತ ಮಕ್ಕಳಿಗೆ ಏನಾಗ್ಯದ, ಸ್ಕೂಲ್ ಸರಿಯಾಗಿ ಸಿಗಲ್ಲ. ಅವರಿಗೆ ಸ್ಕೂಲ್ ಸರಿಯಾಗಿ ಸಿಗಲ್ಲ, ಫೀಸ್ ಹೆಚ್ಚಿಗೆ ಹೇಳ್ತಾರ. ಅಂತ ಸಲ ಅವರಿಗೆ ಸಹಾಯ ಆಗೋ ಸಲುವಾಗಿ ನಾವು ಇದು 2ನೇ ವರ್ಷ ನಾವು ಮಾಡಕತ್ತಿದ್ದೇವೆ. ಸಕ್ಸಸ್ ಆಗ್ಯದ, ಸಕ್ಸಸ್ನು ಆಗ್ತದ. ಒಟ್ಟಾರೆ ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರು ಕೂಡ ಒಂದು ಮೇಲ್ಗೈ ಸಾಧಿಸ್ಬೇಕನ್ನೋದು ನಮ್ಮ ಉದ್ದೇಶ ಅಷ್ಟೇ ರೀ. ಮತ್ತೇನಿಲ್ಲ ಇದ್ರದ್ದು. ಅವರಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕನ್ನೋದು. ಇಲ್ಲಿ ನಮ್ಮಲ್ಲಿ ರಿಸಲ್ಟ್ ಮಾತ್ರ ಚಲೋ ಆಗಿದ್ರೆ ಇಲ್ಲಿ ತನ ನಾವು ಹೇಳಿಕೆಗೆ ಲಾಸ್ಟ್ ಟೈಮ್ 2024-25 SSLC ಒಳಗ ಇಂಡಿ ತಾಲೂಕಿಗೆ ಸೆಕೆಂಡ್ ನಮ್ದು ಸ್ಕೂಲ್ ಅಂದ್ರೆ 625ಕ್ಕೆ 614 ಅಂಕ ತಗೋ ಇಂಡಿ ತಾಲೂಕಿಗೆ ಸೆಕೆಂಡ್ ಸ್ಥಾನ ಬಂದ. ಅದು ನಮ್ಗೆ ಹೆಮ್ಮೆ. ಇವೆಲ್ಲ ಸ್ಟಾಪ್ ಒಳ್ಳೆ ಸ್ಟಾಪ್ ಅದ, ಇಲ್ಲಿ ಎಲ್ಲ ಹೊಂದಾಣಿಕೆ ಸ್ಟಾಪ್ ಅದ. ಅದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸ್ಕೂಲ್ ಬಗ್ಗೆ. ನಾನು ಇಲ್ಲಿ ಎಜುಕೇಶನ್ ಅನ್ನೋದಕ್ಕಿಂತ ಎಜುಕೇಶನ್ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು. ಸಂಸ್ಕಾರ ವಿದ್ಯಾರ್ಥಿಗಳಿಗೆ ಈಗ ಏನಾಗುತ್ತೆ, ಅವರಿಗೆ ಸಂಸ್ಕಾರ ಅನ್ನೋದೇ ಮರ್ಲಿಕ್ಕದ್ದಾರೆ. ಹಿರಿಯರು ಅನ್ನೋದು ಗೊತ್ತಿಲ್ಲ, ದೊಡ್ಡವರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಯಾವ ತರನಾಗಿರ್ಬೇಕು, ಹೆಂಗಿರ್ಬೇಕು, ಹೆಂಗ್ ಜೀವನ ಮಾಡ್ಬೇಕು, ಯಾರ ಜೊತೆ ಹೆಂಗಿರ್ಬೇಕು ಅನ್ನೋ ಸಂಸ್ಕಾರ ಜೊತೆಗೆ ಶಿಕ್ಷಣ ಕೂಡ ನಾವು ಓದಿಸ್ಕೊಡ್ತೇವೆ ಅಂತ ನಾವು ಹೇಳ್ತೇವೆ. ಇದು ನಮ್ಮ ಶಾಲೆ ಹೆಸರು ಜ್ಞಾನ ಭಾರತಿ ವಿದ್ಯಾಮಂದಿರ. ಇದು 3 ವಿಷಯದ ಮೇಲೆ ನಾವು ಕಂಡಕ್ಟ್ ಮಾಡ್ತೇವೆ. ಯಾಕೆ ಯಾವ 3 ವಿಷಯ ಬಂದ್ರೆ ಇಂಗ್ಲೀಷು, ಗಣಿತ, ಮ್ಯಾಥ್ಸ್. ಯಾಕಂದ್ರೆ ಅವೇ ಯಾಕೆ ಸರ್ ಉಳಿಕೆ ಸಬ್ಜೆಕ್ಟ್ ಯಾಕೆ ತೊಗೊಳಲ್ಲ ನೀವು ಪ್ರಶ್ನೆ ಮಾಡಬಹುದು. ಇವು ಏನಾಗುತ್ತೆ ರೀ ಮಕ್ಕಳಿಗೆ ಕಬ್ಬಿಣ ಕಡಲೆಗೆ ವಿಷಯ. ಇಂಗ್ಲೀಷ್ ಅಂದ್ರೆ ಭಯ ಮಕ್ಕಳಿಗೆ, ವಿಜ್ಞಾನ ಅಂದ್ರೆ ಭಯ, ಗಣಿತ ಅಂದ್ರೂ ಭಯ. ಹಿಂಗಾಗಿ ಫಸ್ಟ್ ನಾವು ಇಂಗ್ಲೀಷ್ ಈ 3 ವಿಷಯ ಒಂದು ಟಾಪ್ ಲೆವೆಲ್ ಮಾಡಿದ್ವಿ ಅಂದ್ರೆ ಎಲ್ಲಾ ವಿಷಯಕ್ಕೆ ಅವ್ರು ಇದು ಆಗಬಹುದು ಅಂತ ನಮ್ಗೆ ಅನಿಸಿಕೆ.
ಇದು ಒಂದು ವಿಷಯದ 20 ಅಂಕ. ಈಗ ಇಂಗ್ಲಿಷ್ 20 ಅಂಕ, ವಿಜ್ಞಾನ 20 ಅಂಕ ಮತ್ತು ಗಣಿತ ಟೋಟಲಿ 60 ಮಾರ್ಕ್ಸ್ ಇಂದ ಇರ್ತದೆ. ಸೆಲೆಕ್ಟ್ ಆಗ್ಬೇಕು ನೋಡ್ರಿ, 60 ಮಾರ್ಕ್ಸ್ ಅದ. ಮಿನಿಮಮ್ ಅದು 40-45 ತೊಗೊಂಡ್ರೆ ಚೆನ್ನಾಗಿರ್ತದೆ, ಸೆಲೆಕ್ಟ್ ಆಗ್ತದೆ ಮಕ್ಕಳು. ಹೋದ್ ಬಾರಿ ಒಂದು 12 ವಿದ್ಯಾರ್ಥಿ ಸೆಲೆಕ್ಟ್ ಆಗಿದೆ. ಮೇ ಬಿ ಇದು 100 ಕುಗ್ತಿರ್ಬೋದು ಅಂದಾಜು. ನಮ್ 100ಗಿಂತ ಹೆಚ್ಚು ಕೊಡ್ತಾವೆ, 200. ಇವತ್ತಂದ್ರೂ ನನಗೆ ಬಹಳ ಖುಷಿ. ಹೋದ ವರ್ಷಕ್ಕಿಂತ ಅಡ್ಡಿಲ್ಲ, ಇದು ಈ ಬಹಳ ವಿದ್ಯಾರ್ಥಿಗಳು ಬರ್ಲಾತಾರೆ, ಹೋದ ವರ್ಷಕ್ಕಿಂತ ಹೆಚ್ಚು. ಕೇವಲ ಸರ್ಕಾರಿ ಶಾಲೆಗಳಿಂದ ಮಕ್ಕಳಿಂದ, ಪ್ರೈವೇಟ್ ಸ್ಕೂಲ್ ಅಲ್ರಿ, ಸರ್ಕಾರಿ ಶಾಲೆಗಳಿಂದ ನಾವು ಭೇಟಿ ನೀಡಿದ್ದೆವು. ಭೇಟಿ ನೀಡಿದ ಸಂದರ್ಭದಾಗ ಅವ್ರಿಗೆ ನಾವು ಮನವರಿಕೆ ಮಾಡಿ ಇವತ್ತು ಎಕ್ಸಾಮ್ ಅದಪ್ಪ ಅಂತ ಹೇಳಿ ಬಂದಾಕರ ವಿದ್ಯಾರ್ಥಿಗಳು ಬರ್ಲಾಗತ್ತ ಮಕ್ಕಳು. ಅವರು ಸೆಲೆಕ್ಟ್ ಆದ ಬಳಿಕ ಇಲ್ಲಿ ಫ್ರೀ ಎಜುಕೇಶನ್ 8th to 9th to 10th ಫ್ರೀ. ಅದೇ ಉದ್ದೇಶ ಉಂಟು ಹೊಟ್ಟೆ ರೀ, ಫ್ರೀ ಎಜುಕೇಶನ್. ಟ್ಯಾಲೆಂಟ್ ಇದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೇಕು ನಮಗೀಗ ಅಂತ. ಯಾಕಂದ್ರೆ ಬಡತನದಿಂದ ಬಂದಿರ್ತಾವ, ಪ್ರತಿಭಾವಂತ ಎರಡೂ ಸಿಗ್ತಾವ ನಮಗೆ. ಒಂದು ಅನುಕೂಲ ಮಾಡಿಸಲುವಾಗಿ ಒಂದೇ ಒಂದು ಉದ್ದೇಶ ಸಂಸ್ಥೆ. ಓಕೆ, ಧನ್ಯವಾದ. ನಾವು ಜ್ಞಾನಭರ್ತಿ ವಿದ್ಯಾಭ್ಯಾಸ ಶಾಲೆಯ ಸಹ ಶಿಕ್ಷಕರು. ನಾವು ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತೆ 5 ವರ್ಷದಿಂದ. ಇಲ್ಲಿ ಪ್ರತಿ ವರ್ಷ ಕೂಡ 2ನೇ ವರ್ಷದಿಂದ ಈ ಪ್ರವೇಶ ಪರೀಕ್ಷೆಯನ್ನು ನಡೆಸತ್ತೀವಿ ನಾವು. ಮಕ್ಕಳಿಗೆ ಅನುಕೂಲ ಆಗಲಿ ಸಂಬಂಧ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಸಂಬಂಧ ಈ ಪ್ರವೇಶ ಪರೀಕ್ಷೆಯನ್ನು ನಾವು ನಡೆಸುತ್ತಿದ್ದೇವೆ. ಇಲ್ಲಿ ಈ ಎಕ್ಸಾಮ್ ಅಲ್ಲಿ ಪಾಸ್ ಆದವರಿಗೆ ಉಚಿತವಾಗಿ ನಾವು ಪರೀಕ್ಷೆಯನ್ನು ಕೊಡ್ತೇವೆ. ಅವರಿಗೆ ಯಾವ ರೀತಿ ಫೀ ಇರಲ್ಲ. ಆದ ಕಾರಣ ಈ ಪ್ರವೇಶ ಪರೀಕ್ಷೆಯನ್ನು ಮಕ್ಕಳು ಸದುಪಯೋಗ ಪಡಬೇಕಂತ ತಿಳ್ಕೊತೀನಿ. ಒಂದು 200ರಿಂದ ವಿದ್ಯಾರ್ಥಿಗಳು ಹಾಜರಾಗುವಂತ ಸಂಭವ ಇದೆ. ಇನ್ನು ಎಲ್ಲ ಕಡೆ ನಾವು ಹೇಳಿದ್ದೇವೆ, ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ನಡೆಸುತ್ತೇವೆ. ವಿದ್ಯಾರ್ಥಿಗಳು ತಮ್ಮ ಮೂಲ ಆಧಾರ್ ಕಾರ್ಡ್ ಮತ್ತು ಒಂದು ಜೆರಾಕ್ಸ್ ಆಧಾರ್ ಕಾರ್ಡ್, ಒಂದು ಫೋಟೋ ಇಷ್ಟು ಬಂದ್ರೆ ಸಾಕ್ರಿ. 3 ಪೇಪರ್ ಅಂದ್ರೆ 20 ಮಾರ್ಕ್ಸ್ ಇಂದ ಇರ್ತಾರೆ. ಕಾರಣ ಇದು ಇಂಗ್ಲಿಷ್ 20 ಮಾರ್ಕ್ಸ್ ಇಂದು, ಗಣಿತ 20 ಮಾರ್ಕ್ಸ್ ಇಂದು, ವಿಜ್ಞಾನ 20 ಮಾರ್ಕ್ಸ್ ಇಂದು ನಾವೆಲ್ಲ ಸ್ಟಾಫ್ ಕೊಡಿ ರೆಡಿ ಮಾಡ್ತೇವೆ. ನಮ್ಮ ರವೀಂದ್ರ ಹಿಟ್ಟಣಿ ಅಂತ. ನನ್ನ ಹೆಸರು ಭಾರತಿ ಶಿವರ. ನಾನು ಇಲ್ಲಿ 2014 ಜಾಯಿನ್ ಆಗಿನಿ. ಇಲ್ಲಿ ನಮ್ಮ ವಿಷಯವನ್ನು ನಾನು ಸಮಾಜ ವಿಜ್ಞಾನ ಹೇಳ್ತಾ ಇದ್ದೀನಿ. ಇಲ್ಲಿ ಜ್ಞಾನ ಭಾರತಿ ಸ್ಕೂಲ್ ಒಳಗ ಶಿಕ್ಷಣ ಜೊತೆಗೆ ಮತ್ತೆ ಒಳ್ಳೆಯ ಸಂಸ್ಕೃತಿಯನ್ನ ಕೂಡ ನಾವು ಇಲ್ಲಿ ನಮ್ಮ ಶಾಲೆಯೊಳಗೆ ಕೊಡ್ತೀವಿ. ಉತ್ತಮ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಈ ನಾವು ಈ ಪರೀಕ್ಷೆ ನಡೆಸುವ ಉದ್ದೇಶ ಏನಪ್ಪಾ ಅಂತಂದ್ರ, ಒಂದು ಹಳ್ಳಿಯಲ್ಲಿರ್ತಕ್ಕಂತ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಎಲ್ಲಾ ಆಡಳಿತಾಧಿಕಾರಿಗಳಾಗಿರ್ಬೋದು, ಮುಖ್ಯ ಉಪಾಧ್ಯಾಯರಾಗಿರ್ಬೋದು, ಇವರೆಲ್ಲರೂ ಏನಪ್ಪಾ ಅಂದ್ರೆ ಎಲ್ಲಾ ಮಕ್ಕಳಿಗೆ ಎಲ್ಲಾ ರೀತಿಯ ಶಿಕ್ಷಣ ಜೊತೆಗೆ ಮತ್ತೆ ಎಲ್ಲಾ ರೀತಿಯ ಸಂಸ್ಕೃತಿಯನ್ನ ಕೂಡ ಅವರು ನೀಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅದೇನಿಲ್ಲ, ಯಾರು ಬೇಕಾದವರು ಕೂಡ ಬಡ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನ ಅಂದ್ರೆ ಈ ಪರೀಕ್ಷೆಯನ್ನ ಬರೀಬಹುದು. ಬರೀ ಸರ್ಕಾರಿ ಸ್ಕೂಲ್ ಮಕ್ಕಳಷ್ಟೇ ಅಲ್ಲ, ಯಾವುದೇ ಇದು ಅನುದಾನಿತ ಮಕ್ಕಳು ಕೂಡ ಇಲ್ಲಿ ಬಂದು ಬರೀಬಹುದು. ಸರ್ಕಾರಿ ಶಾಲೆ ಇಲ್ಲಿ ನಾವು ಸರ್ಕಾರಿ ಪ್ರಾಥಮಿಕ ಮಕ್ಕಳು ಏನದಾರಲ್ಲ 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಪರೀಕ್ಷೆಯನ್ನ ನಾವು ನಡೆಸ್ತಾ ಇದ್ದೀವಿ ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ. ಇದು ಹೋದ ವರ್ಷ ಈ ವರ್ಷ 2 ವರ್ಷ ಐತಿ ನಾವು ಈ ಪರೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ದೀವಿ. ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಯೋಗ್ಯ ಶಿಕ್ಷಣವನ್ನ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಪರೀಕ್ಷೆಯನ್ನ ಕೊಡ್ಲಾತೀವ್ರಿ ನಾವು ಮಕ್ಕಳಿಗೆ. ನನ್ನ ಹೆಸರು ಸೋನಾಲಿ. ನಾನು MPS ರಾಜನಾಥ್ ಶಾಲೆಯಿಂದ ಬಂದೀನಿ. ನಾನು ಇಲ್ಲಿ ಪೇಪರ್ ಬರಿಬೇಕೆಂದು ಬಂದಿದ್ದೇನೆ. ನನ್ನ ಹೆಸರು ಸೋನಾಲಿ. ಈ ಸ್ಕೂಲ್ ಬಹಳ ಚಲೋ ಐತ್ರಿ. ನಮ್ಮ ಅಕ್ಕನು ಇಲ್ಲೇ ಕಲ್ತಾಳ, ನಮ್ಮ ಅಣ್ಣನು ಇಲ್ಲೇ ಕಲ್ತಾಳ. ಅದಕ್ಕ ನಾನು ಇಲ್ಲೇ ಬಂದ ಕಲಿಬಹುದಂತ ಹೇಳಿ ಇಲ್ಲಿ ಬಂದೀನಿ. ಶಾಲೆ ಬಹಳ ಸ್ಟ್ರಿಕ್ಟ್ ಐತಿ, ಅಭ್ಯಾಸ ಜಾಸ್ತಿ ಮಾಡಿಸ್ತಾರ್ರಿ, ಅದು ಗೊತ್ತೈತ್ರಿ. ಟೀಚರ್ಗಳು ಎಲ್ರು ಚಲೋ ಆರಿ, ಬಹಳ ಕಾಳಜಿಯಿಂದ ಎಲ್ರಿಗೂ ಓದಿಸ್ತಾರಿ, ಬರೆಸ್ತಾರಿ. ನನ್ನ ಹೆಸರು ವೈಷ್ಣವಿ ರಾಮು ಕೊಟ್ರಗಸ್ತಿ. ನಮ್ ಶಾಲೆ ರಾಜನಾಳ್ LT ಹತ್ರ ಬರ್ತೈತಿ. ನಾವು ಅಲ್ಲಿ ಸರ್ಕಾರಿ ಶಾಲೆಯಿಂದ ಕಲ್ತಿ ಇವ್ರು ಫ್ರೀ ಇಂದ ಸಿಗ್ತೈತಿ ಅನ್ನೋನ
ಏನಾದ್ರ ಆಗ್ಲಿ ಬರಾಮಿ ಅಂತ ಬಂದಿವ್ರಿ. ನಮ್ಮ ಹೆಸರು ವೈಷ್ಣವಿ. ನನ್ನ ಹೆಸರು ಮೀನಾಕ್ಷಿ ತಾರಾಸಿಂಗ್ ರಾಠೋಡ. ನಾ ರಾಜನಾ LT ಸ್ಕೂಲ್ MPS ರಾಜನಾ LT ಸ್ಕೂಲಿಂದ ಬಂದೀನಿ. ಈ ಸಾಲಾಗ ಪಾಸ್ ಆದ್ರ ಫ್ರೀ ಕಂಜೆಕ್ಷನ್ ಮಾಡ್ತೀವಿ ಅಂದಾರ, ಅದಕ್ಕ ನಾ ಇಲ್ಲ ಹೆಂಗಾದ್ರೂ ಆಗಿ ಬರ್ಬೇಕಂತ ಹೇಳಿ ಬಂದೀನಿ ಅಷ್ಟೇ. ನಾ ಈಗ 8th ಕ್ಲಾಸ್ ಇದೀನ್ರಿ, 9th ಹೋಗ್ಬೇಕು. ಬರೀತೇನ್ರಿ ಫುಲ್. ಇವತ್ತ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಐತ್ರಿ. ಬಾರಿ ಹೋದೆ. ನೀರು ಕುಡ್ದಿಲ್ಲ. ಮಕ್ಕಳಿಗೆ ಒಂದ್ 2-3 ಮಂದಿ ಮಾತಾಡ್ತಾರೆ. ನಮ್ಮ ಹೈ ವಿದ್ಯಾರ್ಥಿಗಳು ಯಾವ ಬಂದಿಲ್ಲ ಸರ್. ನಮ್ಮ ಹೈ ಸ್ಟೂಡೆಂಟ್ ಸರ್ ಬರ್ತಾರೆ ಎಂಟ್ರಿ ಮಾಡಿರ್ತಾರಲ್ಲ ಪಾಲಕರೆಲ್ಲ. ಮಕ್ಕಳಿಗೆ ಒಂದ್ 2-3 ಮಂದಿ ಮಾತಾಡ್ತಾರೆ.
ನಮ್ಮ ಹಳ್ಳಿ ವಿದ್ಯಾರ್ಥಿಗಳು ಇನ್ನೂ ಯಾವ ಬಂದಿಲ್ಲ ಸರ್. ನಮ್ಮ ಹೈ ಸ್ಟೂಡೆಂಟ್ ಲಾಸ್ಟ್ ಟೈಮ್ ಬಂದಿರಲ್ಲ. ಹಾಂ, ಕಂಟಿನ್ಯೂ ಬರಲ್ಲ ಅದು